ತಂದಿದೀವಿ. ನೀರಂತೂ ಯಾರೂ ತಂದಿಲ್ಲ. ನೀರ್ ತಗೊಂಬರೋದು ನನ್ನ ಎಡಗೈನ ಆಟ. ಆದ್ರೆ ನಾನಿವತ್ತು ನನ್ನ ಬಿಲ್ಲು ಬಾಣ ತಂದಿಲ್ಲ. ಒಂದ್ಸರಿ ಹಳ್ಳಿಲಿ ನೀರಿಗೆ ತುಂಬಾ ಭಾವ ಬಂದ್ಬಿಡ್ತು. ಎಲ್ರು ನನ್ನ ಹತ್ರ ಬಂದ್ರು. ಆದಿ ನೀರ್ ತಗೊಂಡ್ ಬಾ ಅಂತ. ನಾನ್ ನನ್ನ ಬಿಲ್ಲು ಬಾಣ ತೆಗೆದೆ ಭೂಮಿ ಮೇಲೆ ಹೊಡೆದೆ. ಮತ್ತೆ ಬಾಣ ಭೂಮಿಯ ಎಷ್ಟು ಆಳಕ್ ಹೋಯ್ತು ಅಂದ್ರೆ ನೀರು ಹಂಗೆ ಮೇಲ್ ಬಂದ್ಬಿಡ್ತು. ಇಷ್ಟೊಂದ್ ನೀರ್ ಬಂತು ಅಂತಂದ್ರೆ ಭೂಮಿ ಮೇಲೆ 7 ಸಮುದ್ರ ಬಂತು. ಇವಾಗ ಗೊತ್ತಾಯ್ತು ಸಮುದ್ರ ಹೇಗಾಯ್ತು ಅಂತ. ನನ್ಗನ್ಸುತ್ತೆ ಯಾವ್ದೋ ಕಾಡ್ ಕೂದ್ರೆ ತೊಂದ್ರೆಯಲ್ಲಿರ್ಬೇಕು ಅಂತ. ನೀವ್ ಇಲ್ಲೇ ಇರಿ, ನಾನ್ ನೋಡ್ಕೊಂಡ್ ಬರ್ತೀನಿ. ಇರುತ್ತೆ, ಅಲ್ಲಿ ಹೋಗ್ಬೇಡ ಪ್ಲೀಸ್. ನೀನೇನಾದ್ರೂ ಹೋದ್ರೆ ಕಾಡ್ ಪ್ರಾಣಿಗಳನ್ನ ಸುಮ್ನೆ ಬಿಡಲ್ಲ. ಕಾಡ್ ಪ್ರಾಣಿಗಳಿಂದ ತಪ್ಪಿಸ್ಕೊಂಡ್ರು ಏಲಿಯನ್ಗಳಿಂದ ನೀನ್ ತಪ್ಪಿಸ್ಕೊಳಕ್ ಆಗಲ್ಲ. ಅವು ಕಾಡಲ್ಲಿರ್ತವೆ. ನಡೀರಿ, ನಾವು ಹೋಗೋಣ. ಹಾಯ್. ಚಿಂತೆ ಮಾಡ್ಬೇಡ, ನಾನ್ ನಿನ್ನ ಹೊರಗ್ ತೆಗಿತೀನಿ. ಥ್ಯಾಂಕ್ ಯು ಮಗು, ನೀ ನಮ್ ಕೆಲ್ಸನ ಮುಗಿಸ್ಕೊಟ್ಟೆ. ಈ ಹಳ್ಳನ ನಾವೇ ಮಾಡಿದ್ವಿ ಕುದುರೆನ ಹಿಡ್ಕೊಳಕ್ಕೆ. ಅಂಕಲ್, ಇದು ಸ್ವತಂತ್ರವಾಗಿರೋ ಕುದುರೆ. ಇದನ್ನ ಸ್ವತಂತ್ರವಾಗಿರೋಕ್ ಬಿಡಿ. ನಿಮಗ್ ಯಾರಾದ್ರೂ ಚೈನ್ ಹಾಕ್ಬಿಟ್ಟು ಕಟ್ಟಾಕೊಂಡು ಹೇಳ್ಕೊಂಡೋದ್ರೆ ನಿಮ್ಗೆ ಹೇಗಿರುತ್ತೆ? ಶಾಬು, ಇಲ್ಲಿ ನೋಡು, ಇವತ್ತಿನ ಮಕ್ಳು ಎಷ್ಟು ಭಾಷಣ ಮಾಡ್ತಾರೆ ಅಂತ. ಇದೆಲ್ಲ ಟಿವಿ ಪ್ರಭಾವ. ನೀವದನ್ ಬಿಟ್ಬಿಡಿ, ಇಲ್ಲಾಂದ್ರೆ. ಏ ಮಗು, ನಿನ್ಗೇನು ಆಗ್ಬಾರ್ದಂದ್ರೆ ಇಲ್ಲಿಂದ ಹೊರಟೋಗು ನೀನು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಇವನು ಹೊಡಿತಾ ಇದ್ದಾನೆ, ಈ ಹುಡುಗ ಹೊಡಿತಾ ಇದ್ದಾನೆ. ಅಯ್ಯೋ ಪಾಪಿ, ನನ್ನನ್ನೇ ಹೊಡಿತ್ಯಾ ಸಾಬು? ಇವ್ರಿಗೆ ಬುದ್ಧಿ ಕಲ್ಸು. ನಿನಗೆ ಎಷ್ಟು ಧೈರ್ಯ ಬಾಬುಗೆ ಹೊಡಿತೀಯಾ? ಥ್ಯಾಂಕ್ ಯು ಗೆಳೆಯ. ಥ್ಯಾಂಕ್ಸ್ ಅಗೇನ್ ಗೆಳೆಯ. ಬಾ, ನಿನ್ ಕತ್ತಿಂದ ಈ ದಾರನ್ ತೆಗಿತೀನಿ.
ಶಿವ ಏನಾಯ್ತು? ಒಂದು ತುಂಬಾ ಸುಂದರವಾದ ಕಪ್ಪು ಕುದುರೆ ಶಿಕಾರಿಗಳ ಹತ್ರ ಸಿಕ್ಕಾಕೊಂಡ್ಬಿಟ್ಟಿತ್ತು. ಆ ಶಿಕಾರಿಗಳಿಂದ ಬಿಡಿಸಿ ಅದನ್ನ ಕಳ್ಸಿದ್ದಾಯ್ತು. ಆದ್ರೆ ಅದು ಓಡ್ ಹೋಯ್ತು. ಆ ಶಿಕಾರಿಗಳಲ್ಲಿ ಆ ಕಪ್ಪು ಕುದುರೆ ಇದ್ದ ಹಳ್ಳದಲ್ಲಿ ಇದ್ದಾರೆ. ಹೇಳ್ತಾರಲ್ಲ, ಬೇರೆಯವ್ರಿಗಾಗಿ ಹಳ್ಳ ಮಾಡೋನು ಅದೇ ಹಳ್ಳದಲ್ಲಿ ಒಂದಿನ ಬಿದ್ದೋಗ್ತಾನೆ ಅಂತ. ಅರೆ ನನ್ಗಾದ್ರೂ ಕಾಯ್ಬೇಕಾಗಿತ್ತು. ನಾನ್ ಕುದುರೆನ ಸವಾರಿ ಮಾಡ್ತಿದ್ದೆ. ಅದ್ರ ಮೇಲೆ ಸವಾರಿ ಮಾಡೋದು ತುಂಬಾನೇ ಕಷ್ಟ ಇದೆ. ಅದು ಕಾಡ್ ಕುದುರೆ. ನಾನು ಅದನ್ನ ಕಾಪಾಡ್ದೆ, ಆದ್ರೆ ನನ್ನನ್ನ ಅದ್ರ ಹತ್ರ ಹೋಗಕ್ಕೂ ಬಿಡ್ಲಿಲ್ಲ. ಅದು ನಿಜವಾಗ್ಲೂ ಒಂದು ಬಿರುಗಾಳಿ ತರ ಓಡ್ತಿತ್ತು. ನಾವದ್ರ ಹೆಸರು ಬಿರುಗಾಳಿ ಅಂತ ಇಡೋಣ. ಮತ್ತೊಮ್ಮೆ ಸಿಕ್ಕಿದ್ರೆ ಬಿರುಗಾಳಿ ಅಂತಾನೆ ಕರೆಯೋಣ. ಬಿರುಗಾಳಿ ಇದ್ ತಗೋ ತಗೋ. ಹಸಿರಾಗಿರೋ ಹುಲ್ ತಿಂತೀಯಾ? ತಗೋ. ಹೆದರ್ಕೋಬೇಡ, ನಾವು ಗೆಳೆಯರು. ಹೆದರ್ಕೋಬೇಡ, ವಿ ಆರ್ ಫ್ರೆಂಡ್ಸ್ ಗೆಳೆಯ. ತರ್ಲೆ ಬಿರುಗಾಳಿ, ನಿನಗ್ ಬಂದೇ ಇರು. ಇವಾಗ್ಲೇ ತೋರಿಸ್ತೀನಿ ನಿಂಗೆ. ಬಿರುಗಾಳಿ, ಇವತ್ತಿಂದ ನಾವು ಗೆಳೆಯರು ಗೆಳೆಯರು. ಅಲ್ನೋಡಿ ಶಿವ, ಬಿರುಗಾಳಿ ಮೇಲೆ. ಏ ಶಿವ, ನಾವು ಕೂತ್ಕೋಬೇಕು. ಹಾಗಾದ್ರೆ ನೀವು ಕೇಳೋದಿಲ್ಲ. ಎಕ್ವಿಪ್ಮೆಂಟ್ಸ್ ಇಲ್ಲದೆ ಹಾರ್ಸ್ ರೈಡಿಂಗ್ ತುಂಬಾ ಡೇಂಜರಸ್. ಹುಷಾರಾಗಿ ಹೋಗಿ. ಶಿವ ಹೇಳ್ದ, ಆದ್ರೂ ನಾವ್ ಕೇಳಲಿಲ್ಲ.
ಶಿವ, ಬೇತಾ ಸಿಟಿಲಿ ಪ್ರತಿ ವರ್ಷದ ಹಾಗೆ ಇನ್ನೆರಡು ದಿನ ಬಿಟ್ಟು ಹಾರ್ಸ್ ರೇಸ್ ಆಗೋದಿದೆ. ಬಿರುಗಾಳಿ ಅದ್ರಲ್ಲಿ ಭಾಗವಹಿಸಿದ್ರೆ ಗೆಲ್ಲೋದ್ ಗ್ಯಾರಂಟಿ. ಇಲ್ಲ, ಬಿರುಗಾಳಿನ ಅಲ್ಲಿ ಕರ್ಕೊಂಡು ಹೋದ್ರೆ ಅದನ್ನ ಯಾರಾದ್ರೂ ಹಿಡ್ಕೊಂಡು ಹೋಗ್ತಾರೆ. ಇದಿಲ್ಲಿದ್ರೇನೆ ಸರಿ. ಹೇ ಜಾನೆ, ಯಾಕೆ ಪ್ರತಿ ಸಲ ವೇದ ಸಿಟಿ ಹೆಸರನ್ನ ಹಾಳು ಮಾಡಕ್ ಬರ್ತೀಯ ನೀನು? ಇವತ್ತಿನವರೆಗೂ ಒಂದ್ಸಲನೂ ರೇಸ್ ಗೆದ್ದಿಲ್ಲ. ಸಾರಿ ಮಿಸ್ಟರ್ ರೇಸ್ ನಡ್ಸೋರೆ, ಈ ರೇಸ್ ನಲ್ಲಿ ಕಾಂಪಿಟೇಷನ್ ಮಾಡಕ್ಕಾಗಲ್ಲ. ನನ್ನ ಈ ಕುದುರೆಗೆ ಆರೋಗ್ಯ ಸರಿ ಇಲ್ಲ, ಓಡೋದಕ್ಕೂ ಶಕ್ತಿ ಇಲ್ಲ. ಇಷ್ಟು ಕಮ್ಮಿ ಸಮಯದಲ್ಲಿ ಬೇರೆ ಕುದುರೆ ತರೋದಕ್ಕೂ ಆಗ್ತಾ ಇಲ್ಲ. ಹಾ, ಇವನಿಗಂತೂ ತುಂಬಾ ಜ್ವರ ಇದೆ. ರೇಸಲ್ಲಿ ಓಡೋದಕ್ಕಾಗೋದಿಲ್ಲ ಇವನ್ ಕೈಲಿ. ರೇಸ್ ಹೆಸರು ಕೇಳಿದ ತಕ್ಷಣ ನಿನ್ ಬಾಕ್ಸರ್ಗೆ ಜ್ವರ ಬಂದ್ಬಿಡ್ತಾ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋ, ಮತ್ತೆ ನೀನು ಕೂಡ ಹಾಸ್ಪಿಟ್ಲ್ ಅಲ್ಲೇ ಅಡ್ಮಿಟ್ ಆಗ್ಬಿಡು. ತಾತಾಜಿ, 2 ವರ್ಷದಿಂದ ಎಷ್ಟು ಅದ್ಧೂರವಾಗಿ ನಾವು ವೇದಾಸ್ ನಗರದಲ್ಲಿ ರೇಸ್ ಇಟ್ಕೊಂಡಿದ್ವಿ. ಮತ್ತೆ ನಮ್ಮ ಕಡೆಯಿಂದ ಯಾವ ಪಾರ್ಟಿಸಿಪೆಂಟ್ಸು ಇರಲ್ಲ. ಆದ್ರೂ ಕೂಡ ಏನ್ ಮಾಡ್ತಿದ್ದೆ? ಅದ್ರಲ್ಲೂ ಕೂಡ ಸೋತು ಹೆಸರು ಹಾಳು ಮಾಡ್ತಾ ಇದ್ದೆ, ಅಷ್ಟೇ ತಾನೇ? ಈ ರೇಸ್ ಅಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ ವೇದ ಸಿಟಿಯಲ್ಲಿ ಯಾರೂ ಇಲ್ಲ. ಅಯ್ಯ, ಏನ್ ಹೇಳ್ತಿದ್ದೀರ ನೀವು? ರೇಸ್ ಇರೋದು ನಮ್ಮ ಸಿಟಿಯಲ್ಲೇ, ಮತ್ತೆ ನಮ್ಮ ಸಿಟಿಯಿಂದಾನೆ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಯಾರು ಇಲ್ವಾ? ಅಯ್ಯೋ, ಇಲ್ಲ, ಪಾರ್ಟಿಸಿಪೆಂಟ್ ನಮ್ಮೂರಿಂದ ಇದ್ದೇ ಇರ್ತಾರೆ. ಈ ಸಲ ನಾನ್ ರೇಸಲ್ಲಿ ಭಾಗವಹಿಸ್ತೀನಿ. ನನ್ನ ಕುದುರೆ ಬಿರುಗಾಳಿಯ ಜೊತೆ. ಏನಂದ್ರೆ ನನಗೆ ಅವನ್ನ ಇಲ್ಲಿ ಕರ್ಕೊಂಡ್ ಬರಕ್ ಇಷ್ಟ ಇರ್ಲಿಲ್ಲ, ಆದ್ರೆ ಇದು ನಮ್ಮ ಊರಿನ ಮರ್ಯಾದೆ ಪ್ರಶ್ನೆ. ನಾಳೆ ಸಿಗೋಣ ರೇಸಲ್ಲಿ. ಅಯ್ಯೋ ಶಿವ, ನಿಲ್ಲು, ಏನಂತ ಸರಿಯಾಗಿ ಹೇಳಿ ಹೋಗು. ಹೇ ಬಿರುಗಾಳಿ, ಇಲ್ಬಾ. ಆ ಹುಡುಗ ಬರ್ಲಿಲ್ವಾ? ಬಹುಶಃ ಅವನು ಭಯ ಪಟ್ಕೊಂಡ ಅಂತ ಕಾಡುತ್ತೆ. ರೇಸ್ ಸ್ಟಾರ್ಟ್ ಆಗೋದಕ್ಕೆ ಇನ್ನ ಬರೀ 3 ನಿಮಿಷ ಇದೆ. ವೇದಾಸ್ ನಗರದಿಂದ ಯಾರೂ ಬಂದಿಲ್ಲ. ನಾವು ರೇಸ್ ಸ್ಟಾರ್ಟ್ ಮಾಡಲೇಬೇಕಾಗತ್ತೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈ ರೇಸ್ ನಾವು 5 ವರ್ಷದಿಂದ ನಡೆಸ್ತಾ ಬಂದಿದ್ದೀವಿ. ಮತ್ತೆ 4 ಸರಿ ವೀನಸ್ ಸಿಟಿಯಿಂದ ರಫ್ತಾರ್ ಸಿಂಗ್ ಗೆದ್ದಿದ್ದಾರೆ. ಭರವಸೆ ಇದೆ ಈ ಸರಿ ಬೇರೆ ಯಾರಾದ್ರೂ ಗೆಲ್ತಾರೆ.
ಈ ಸರಿ ಎಲ್ಲರಿಗಿಂತ ಚಿಕ್ಕ ಪಾರ್ಟಿಸಿಪೆಂಟ್ ಶಿವ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಆಲ್ ದಿ ಬೆಸ್ಟ್ ಶಿವ. ಶಿವ, ಕುದುರೆ ರೇಸ್ ಅಲ್ಲಿ ಸವಾರಿ ಬೀಳೋ ಚಾನ್ಸಸ್ ಕೂಡ ಇದೆ, ಹುಷಾರಾಗಿರು ನೀನು. ಬಿದ್ದು ಹೋದ್ರೆ ವಾಪಸ್ ಕುದುರೆ ಮೇಲೆ ಹತ್ಕೋತೀನಿ, ನೀವ್ ಚಿಂತಿಸ್ಬೇಡಿ. ಇವತ್ತಿನವರೆಗೂ ಕುದುರೆ ರೇಸ್ ಅಲ್ಲಿ ಕೆಳಗ್ ಬಿದ್ದವರು ಮತ್ತೆ ಎದ್ದು ಗೆದ್ದಿರೋದು ಹಿಸ್ಟ್ರಿಯಲ್ಲೇ ಇಲ್ಲ. ಆದ್ರೂ ಕೂಡ ಆಲ್ ದ ಬೆಸ್ಟ್. ಒಂದು ವಿಷಯ ಹೇಳೋದು ಮರ್ತಿದ್ದೆ. ಈ ರೇಸ್ ಕೋರ್ಸ್ ನ 3 ರೌಂಡ್ ಸುತ್ತಬೇಕಾಗಿದೆ. 3rd ರೌಂಡ್ ಫೈನಲ್ ರೌಂಡ್ ಆಗಿರುತ್ತೆ. ರಿಮೆಂಬರ್ 3 rounds ಆಫ್ ದಿಸ್ ಕೋರ್ಸ್. ಓಕೆ ಎವ್ರಿವನ್, ರೆಡಿ, ಗೆಟ್ ಸೆಟ್ ಗೋ. ಶಿವ ಫಾಸ್ಟ್ ಫಾಸ್ಟ್. ಶಿವ, ವೆರಿ ಗುಡ್, ಶಿವ. ಶಿವ ಶಿವ ಹುಷಾರು. ರೇಸ್ ನಿಲ್ಸಿ, ರೇಸ್ ನಿಲ್ಸಿ. ಇದು ನಿಲ್ಸೋದಕ್ಕೆ ಟ್ರೈನ್ ಅಲ್ಲ, ಇದು ರೇಸ್ ಮುಗ್ದ ನಂತರನೇ ನಿಲ್ಲೋದು. ಶಿವ, ವೆರಿ ಗುಡ್, ಶಿವ. ವೆರಿ ಗುಡ್, ವೆರಿ ಗುಡ್ ಶಿವ, ವೆರಿ ಗುಡ್. ಯಾರಾದ್ರೂ ನಾನು ಹಿಡ್ಕೊಳ್ಳಿ. ಇವತ್ತು ನಿನ್ನ ಅಹಂಕಾರನ ಕರಗಿಸ್ತೀನಿ ಮಗು. ನನ್ ಜೊತೆಗೆ ರೇಸ್ ಗಿಳಿಕೆ ನೀನು. ಓಯ್. ಶಿವ ಓ, ವೆರಿ ಗುಡ್ ಶಿವ, ವೆರಿ ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನೀನು ಮುಂದೆ ಹೋಗ್ತಾ ಇಲ್ಲ. ಟ್ರೈ ಮಾಡ್ತಿದ್ದೀನಿ, ಬಿರುಗಾಳಿ ಇದಕ್ಕಿಂತ ಫಾಸ್ಟ್ ಹೋಗ್ತಾ ಇಲ್ಲ. ಬಿರುಗಾಳಿ ಒಂದು ಕಾಡು ಕುದುರೆ, ಅದಕ್ಕೆ ಬೆಲ್ಟಿನ ಅವಶ್ಯಕತೆ ಇಲ್ಲ. ನೀನ್ ಬೆಲ್ಟ್ ಏನಾದ್ರೂ ತೆಗೆದ್ರೆ ಅದು ಓಡಬಹುದು. ಗುಡ್ ಐಡಿಯಾ ರೇವಾ, ಗುಡ್ ಐಡಿಯಾ. ಶಿವ, round 3, come on. ಎಸ್ ಬಿರುಗಾಳಿ, ಇನ್ನೊಂದು ಸ್ವಲ್ಪ ಫುಲ್ ಸ್ಪೀಡ್ ಹೋಗು. ಇದು ನಮ್ಮ ಮರ್ಯಾದೆ ಅಲ್ಲ, ವೇದಾ ಸಿಟಿಯ ಮರ್ಯಾದೆ ಪ್ರಶ್ನೆ.